ನಿಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿ ಎಷ್ಟು, ಆಮೇಲೆ ನೀವು ಮಾಡಿಟ್ಟಿರೋ ಆಸ್ತಿ ಎಷ್ಟು? ನಮ್ಮಪ್ಪ ನಾನು ಪಿಕ್ಚರ್ಗಳು ಇನ್ನೊಂದು ನೋಡಿ ಇದು ಮಾಡಿಲ್ಲ. ಪುನೀತ್ ಸಾರ್ ಮೇಲೆ ಗೌರವ, ಇವಾಗ ನನಗೆ ಸುದೀಪ್ ಅಣ್ಣನ ಮೇಲೆ ಮತ್ತು ಧ್ರುವ ಅಣ್ಣನ ಮೇಲೆ ಗೌರವ ಐತೆ. ಹೌದು, ಇಲ್ಲ ಗೆಲ್ಲಬೇಕಾಗಿತ್ತು ನೀನೇ ಅಂತ ಒಂದು ಬೇಜಾರಿತ್ತು. ನಾನು ಹೇಳ್ದೆ ಅಮ್ಮ ಗೆದ್ದಿದ್ದೀನಿ ಬಾಮ್ಮ, ಏನು ಬೇಜಾರು ಬೀಳಬೇಡ ಅಂದೆ. ಇವಾಗ ನಮ್ಮಮ್ಮ ನಾರ್ಮಲಾಗಿ ತಗೊಂಡ್ರು, ಅದನ್ನು ಖುಷಿ ಐತೆ. ನಿಮ್ಮ ಮತ್ತು ತುಕಾಲಿ ಕಾಂಬಿನೇಷನ್ ಸಿನಿಮಾ ಅಂದರೆ ಏನು ಟೈಟ್ಲ್ ಇಡ್ಬೋದು? ಮೋಸ್ಟ್ಲಿ ಬೀನ್ ಬ್ಯಾಕ್ ಸ್ಟೋರಿ ಅಂತ ಇಕ್ಬೋದೇನೋ. ಸೊ ನನ್ನ ತಂದಲ್ಲಿ ನಾನು ಇದ್ದಿದ್ದಕ್ಕೆ ಎಲ್ಲರ ಹತ್ರನೂ ಫಸ್ಟಿಂದ ಲಾಸ್ಟ್ವರೆಗೂ ಹೆಸರು ತಗೊಂಡ್ಬಂದಿದ್ದೀನಿ. ಯಾಕಂತಂದರೆ ಜೊತೆನಲ್ಲಿರೋರ್ಗೆ ಗೊತ್ತಾಗ್ತದೆ ನಾಟಕನ ಸತ್ಯನ ಅನ್ನೋದು. ಅಷ್ಟೇ, ನಾನು ಗೆದ್ಕೊಂಡು ಬಂದಿದ್ದೀನಿ ಅಣ್ಣ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸ್ನೇಹಿತರು ನಿಮ್ಮ ಬೆಂಕಿ ಸಿಕ್ಕಿದ್ರು, ನೆನ್ನೆ ಹೋಗಿದ್ದೆ ಭೇಟಿ ಮಾಡಿ. ಸೊ ನಿಮ್ಮ ಅವರ ಸ್ನೇಹದ ಬಗ್ಗೆ ತುಂಬ ಜನ ಇಷ್ಟಪಟ್ಟಿರೋ ಸ್ನೇಹ ಅದು. ಅದೇ ನಾನು ಹೇಳ್ತೀನಲ್ಲ, ನಾನು ಯಾವತ್ತೂ ಅವಳು ಎಲ್ರೂ ಒಂಥರ ಗದರಿಸಿ ಬದರಿಸಿ ಎಲ್ರೂ ಬೈದು ಮಾಡೋಳು. ನಾನು ಹೋಗಿ ಈಗ ಅಂದರೆ ಸೈಲೆಂಟ್ ಆಗೋಳು, ಅದೇನು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದಂಗೆ ಅವಧಿಗೆ ಕರಗ್ತಾ ಇತ್ತು. ಬಟ್ ಏನಂದ್ರೆ ಅವಳು ಗಮನಿಸಿದ್ಲು ಇಲ್ಲಿ ಯಾರ್ಯಾರು ಹೆಂಗೆ ಅಂತ. ನಾನು ಅವಶ್ಯಕತೆ ಇಲ್ದಿದ್ದ ಹತ್ರ ಮಾತಾಡಿದ್ರೆ ತಾನೇ ಅಣ್ಣ ಅನಾವಶ್ಯಕ ಮಾತುಗಳು ಬರೋದು. ನಾವು ಅದಕ್ಕೆ ನಾನು ಅದಕ್ಕೆ ನಾನು ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ನನ್ನ ತಂದಲ್ಲಿ ನಾನು ಇದ್ದಿದ್ದಕ್ಕೆ ಎಲ್ಲರ ಹತ್ರನೂ ಫಸ್ಟಿಂದ ಲಾಸ್ಟ್ವರೆಗೂ ಹೆಸರು ತಗೊಂಡ್ಬಂದಿದ್ದೀನಿ. ಯಾಕಂತಂದರೆ ಜೊತೆನಲ್ಲಿರೋರ್ಗೆ ಗೊತ್ತಾಗ್ತದೆ ನಾಟಕನ ಸತ್ಯನ ಅನ್ನೋದು. ಅಷ್ಟೇ, ನಾನು ಗೆದ್ಕೊಂಡು ಬಂದಿದ್ದೀನಿ ಅಣ್ಣ. ಎಸ್, ನಾನು ನಿಮ್ಗೆ ಇವಾಗ ಒಂದು ಕೆಲವೊಂದು ಒನ್ ವರ್ಡ್ ಆನ್ಸರ್ಗಳು ಕೇಳ್ತೀನಿ. ಚಿಕ್ಕದಾಗಿ ನೀವು ಹೇಳ್ಬಿಟ್ರೆ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ನಿಮ್ಮ ಅಭಿಮಾನಿಗಳ ಜೊತೆ ನೀವು ಸಂಭ್ರಮನ ಶುರು ಮಾಡ್ಕೊಬೋದು. ನಿಮಗೆ ಓಕೆನಾ? ನಾರ್ಮಲ್ ಆಗಿ ಕೆಲವೊಂದು ಕಡೆ ಕೇಳಿದಾಗ ಈ ಮಾತಿಗೆ ಹೇಳಿದ್ದೀರ ಡೈಲಾಗ್ ಏನಂತ ಅಂದರೆ, ಅಪ್ಪನ ಆಸ್ತಿಲಿ ಶೋಕಿ ಮಾಡ್ತಾನೆ ಅಂದಾಗ ಬಾಯರೆ ಒಂದು ಡೈಲಾಗ್ ಹೊಡೆದಿದ್ದೀರಿ ನೀವು. ನಿಮ್ಮಪ್ಪ ಮಾಡಿಟ್ಟಿರೋ ಆಸ್ತಿ ಎಷ್ಟು, ಆಮೇಲೆ ನೀವು ಮಾಡಿಟ್ಟಿರೋ ಆಸ್ತಿ ಎಷ್ಟು? ನಮ್ಮಪ್ಪ ಎಷ್ಟು ಅಂತ ನಾನು ಹೇಳಲ್ಲ. ನಮ್ಮಪ್ಪ ಒಂದಷ್ಟು ಮಾಡಿದ್ರು, ಅದ್ರನ್ನ ನಾನು ಇನ್ನೊಂದು ಅಷ್ಟು ನನ್ನ ತಲೆ ಉಪಯೋಗಿಸಿ ಅದ್ರನ್ನಲ್ಲೇನೆ ನಾನು ಮಾಡಿದೆ. ನನ್ನ ಮಕ್ಳ ಕಾಲಕ್ಕೂ ಅದು ಇನ್ನು ಅವರು ಮಾಡಲಿ ಅನ್ನೋದು ಅಷ್ಟೇ. ನನಗೆ ಜಮೀನುಗಳು ಉಳಿಸಿಕ್ಕಿದ್ದೀವಿ, ಜಮೀನು ನಾನು ಸಂಪಾದನೆ ಮಾಡಿದ್ದೀನಿ, ನನ್ನ ಮಕ್ಳಿಗೂ ಆಗಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಮುಂದೆ ನಿಮ್ಮ ಮತ್ತು ತುಕಾಲಿ ಕಾಂಬಿನೇಷನ್ ಸಿನಿಮಾ ಅಂದರೆ ಏನು ಟೈಟ್ಲ್ ಇಡ್ಬೋದು? ಗೊತ್ತಿಲ್ಲ ಅಣ್ಣ, ಮೋಸ್ಟ್ಲಿ ಬೀನ್ ಬ್ಯಾಕ್ ಸ್ಟೋರಿ ಅಂತ ಇಕ್ಬೋದೇನೋ. ಸಂತು ಪಂತು? ಹೌದು, ಅದು ಇಡ್ಬೋದು, ಚೆನ್ನಾಗಿರುತ್ತಲ್ಲ. ಹೌದು, ಜೀವದ ಗೆಳೆಯರು ಅಂತ ಕೂಡ ಇಡ್ಬೋದು. ನಮ್ಮ ಸ್ನೇಹನ ಹೆಂಗೆ ಕಂಪೇರ್ ಮಾಡಿದ್ರು ಅಂದರೆ, ದಿಗ್ಗಜರು ಫಿಲಮಲ್ಲಿ ವಿಷ್ಣುವರ್ಧನ್ ಸಾರ್ಗೂ ಮತ್ತು ಅಂಬರೀಷ್ ಸಾರ್ಗೆ ನಾವು ಎಷ್ಟು ಕೊಟ್ಟಿಕ್ಕಿದ್ದೀರಣ್ಣ, ಅವರು ಇದಕ್ಕೆ ನಮ್ಮನ್ನು ಕಂಪೇರ್ ಮಾಡ್ತಾರೆ ಅಂದರೆ ನಾವು ಗೆದ್ದಿದ್ದೀರಿ. ಅದಕ್ಕೆ ನಾವು ಹೊರಗಡೆ ಬಂದೆಗೋ ಅಣ್ಣ ಗೆದ್ದಿದ್ದೀರಣ್ಣ ಅಂತ. ಅದು ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಅಲ್ಲಿರೋರೇ ಒಪ್ಕೊಂಡ್ಬಿಟ್ರು, ನಿಮ್ಮನ್ನು ಯಾರು ಬೇರೆ ಮಾಡೋಕ್ಕಾಗಲ್ಲ, ನಾವು ಏನೇನೋ ಬಾಣ ಬಿಟ್ರಿ ಆಗಿಲ್ಲ ಅಂತ. ಅದು ನಿಜ. ನಾವಿಬ್ಬರು ಒಬ್ರಿಗೊಬ್ರು ಅಂತೂ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡಲ್ಲ. ಇವಾಗ ಹೊರಗಡೆ ಬಂದಮೇಲಂತೂ ತುಕಾಲಿಗೆ ಎಂಥದೇ ಸಂದರ್ಭದಲ್ಲಿ ಏನೇ ಇದ್ರೂ ನಾನು ಒಬ್ಬ ಅಣ್ಣನಾಗಿ ನಿಂತ್ಕೊಳ್ತೀನಿ. ಏನಾದರೂ ಬರಲಿ ಅವ್ರ ಲೈಫಲ್ಲಿ ಅವರು ತುಂಬ ಫೇಸ್ ಮಾಡಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಅಂತೂ ಒಂದು ಒಳ್ಳೊಳ್ಳೆ ಫಂಕ್ಷನ್ಸ್ನ ಆರ್ಗನೈಸ್ ಮಾಡೋಕ್ಕೆ ಅವರು ಈವೆಂಟ್ಸ್ ಮಾಡ್ತಾರೆ. ನನ್ನ ಕಡೆಯಿಂದ ನಾನು ತುಂಬ ಮಾಡಿಸ್ತೀನಿ, ಅದೊಂದು ಹೇಳ್ಬಲ್ಲೆ. ನಮ್ಮ ರೇಸ್ಗೂ ಅವರೇ ಹೋಸ್ಟ್. ಓಕೆ, ಹೋಸ್ಟ್ ಮಾಡ್ತಾರೆ ತುಕಾಲಿ ಅವರೇ. ನೋಡಿ ಎಂತ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹಳ್ಳಿಕಾರ್ ರೇಸ್ಗೆ ನೀವು ಆಂಕರ್ ಹೋಸ್ಟ್ ಮಾಡ್ತಾ ಇದ್ದೀರಾ. ಪುತ್ತೂರು ಸಂತೋಷ್ ಅವರಿಗೆ ಇಷ್ಟವಾಗೋ ಫುಡ್? ನನಗೆ ನಾಟಿ ಕೋಳಿ ಬಸ್ಸಾರು ಮತ್ತು ಮುದ್ದೆ, ನಮ್ಮ ತಾಯಿಯವ್ರು ಮಾಡೋದು ನನಗೆ ಭಾಳ ಇಷ್ಟ. ಫೇವ್ರೇಟ್? ಹೌದು. ನಿಮ್ಮ ನೆಚ್ಚಿನ ಹೀರೋ? ನಾನು ಪಿಕ್ಚರ್ಗಳು ಇನ್ನೊಂದು ನೋಡಿ ಇದು ಮಾಡಿಲ್ಲ. ಪುನೀತ್ ಸಾರ್ ಮೇಲೆ ಗೌರವ, ಇವಾಗ ನನಗೆ ಸುದೀಪ್ ಅಣ್ಣನ ಮೇಲೆ ಮತ್ತು ಧ್ರುವ ಅಣ್ಣನ ಮೇಲೆ ಗೌರವ ಐತೆ. ಹೀರೋಯಿನ್, ನಾಯಕಿ? ನಾನು ಕೆಲವೊಂದು ಫಿಲಮ್ಗಳಲ್ಲಿ ನೋಡಿ ನನಗೆ ಸಿತಾರ ಅವರು, ಆಮೇಲೆ ಅವ್ರ ಹೆಸರು ಗೊತ್ತಿಲ್ಲ, ಇನ್ನೊಬ್ರು ಹೀರೋಯಿನ್ನು ಇಲ್ಲಿ ಗುಳ್ಳೆ ಐತಲ್ಲ ಕಪ್ಪುಗೆ, ಹಳೆ ಹೀರೋಯಿನ್ನು. ವಿನಯ ಪ್ರಸಾದ್? ಅಲ್ಲ 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 ಪದ್ಮಾವತಿ? ಅಲ್ಲ ಅಲ್ಲ ಅಣ್ಣ, ಫಾರಿನ್ಗೆ ಹೋಗ್ಬಿಟ್ರಲ್ಲ ಅವರು. ಆರತಿ ಅವರು. ಅಲ್ಲ, ನಾನು ಕೇಳ್ತಾ ಇರೋದು ಇವಾಗಿನ. ಇಲ್ಲ ನನಗೆ ಯಾರು ಇಲ್ವೇ ಇಲ್ಲ. ಅಲ್ಲ, ನಾನು ಎಷ್ಟು ನೋಡಿಲ್ಲ, ಸುಮ್ಮನೆ ಇಲ್ಲ ಅನ್ನೋದು ಯಾಕೆ, ಹೂ ಅನ್ನೋದು ಯಾಕೆ ನೋಡಿಲ್ಲ. ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕೇಳಿದ್ರು ತಪ್ಪಾಗ್ಬೋದು ನಂಗೆ. ಹೌದಾ? ಯೋಚನೆ ಮಾಡಕ್ ಹೋಗ್ತೀರಾ? ನಿಜ.
ನಿಜ. ನಿಮ್ಮ ಹಳೇದು ಹೇಳ್ತೀನಿ, ಬಂಗಾರದ ಮನುಷ್ಯ ಆ ಥರದ್ದು. ಹಾಂ, ಅಣ್ಣವ್ರ ಸಿನಿಮಾ ಹೌದು. ಆ ಅಂತ ಫಿಲಮ್ಗಳು, ಆಮೇಲೆ ಸೂರ್ಯವಂಶ ಅಲ್ಲ ಅಂದು ಏನಂತಂದ್ರೆ ಅವಾಗ ನಾನು ನೋಡ್ಕೊಂಡು ಬಂದು ಅದನ್ನು ಟಿ ವಿಗಳಲ್ಲಿ ನೋಡಿರೋದು. ಅದರಲ್ಲೆಲ್ಲ ಒಂದೊಂದು ಮೆಸೇಜ್ ಐತೆ, ಅದರಿಂದ ಜನ ಕಲಿಬೇಕಾಗಿರೋದೈತೆ. ಅದು ನಾ ಇಲ್ಲಿ ನೋಡ್ದಿರ ಇರೋದು ಸುಮ್ಮನೆ ಯಾಕೆ ಹೇಳೋದಣ್ಣ. ಬಂಗಾರದ ಮನುಷ್ಯ ನೋಡಿ ಅದೆಷ್ಟೋ ಜನ ವಾಪಸ್ ಹೋಗಿ ಹೌದು ರೈತರಾಗಿದ್ರು. ಹೌದು, ಅದನ್ನ 1000 ಸಲಿ ನೋಡಿದ್ರು ಹೌದಣ್ಣ, 1000 ಸಲಿ ನೋಡಿದ್ರು ಬೋರ್ ಆಗಲ್ಲ ಅಂತ ಪಿಕ್ಚರ್ಗಳು. ಆ ಯಜಮಾನ ಪಿಕ್ಚರು ಅಷ್ಟೇನೇನೆ, ಅವೆಲ್ಲ. ಅಂದ್ರೆ ಇವಾಗಿನ ಸಿನಿಮಾಗಳಲ್ಲಿ ಆತರ ಒಂದು ಮೆಸೇಜ್ ಇಲ್ಲ ಅಂತ ಅಲ್ಲ, ನಾನು ನೋಡೇ ಇಲ್ಲಲ್ಲ, ಐತೋ ಇಲ್ಲ ಅದು ಗೊತ್ತಿಲ್ವ ಅಲ್ಲೇ. ಇಲ್ಲ ಅಂತ ಹೇಳಿದ್ರೇನೋ ತಪ್ಪಾಗುತ್ತೆ, ಐತೆ ಟಿವಿಗಳಲ್ಲಿ ನೋಡ್ಬೇಕು ಅನ್ಸ್ತಾ ಇಲ್ಲ ನಿಮ್ಗೆ? ಯಾವ ತರ ಫ್ರೀ ಇದ್ದಾಗ ಅಣ್ಣ ನಂದು ನೋಡ್ತಿರಲ್ಲ ನೀವು, ನನ್ನ ಜೀವನ ಹಿಂಗೆ ಇರೋದು. 24 ಗಂಟೆ ಜನಗಳ ಜೊತೆ ಇರೋದು, ಎಲ್ಲ ನಾವು ಫಂಕ್ಷನ್ಗಳ ಕಡೆ ಊರುಗಳಿಗೆ ಹೋಗೋದು, ಇಷ್ಟೇ ನಂದು. ಬಂದು ಊಟ ಮಾಡೋ ಟೈಮ್ಗೆ ಏನಾನ ಅಲ್ಲಿ ಓಡ್ತಾ ಇದ್ದಾರೆ ನಮ್ಮ ತಾಯಿಯವ್ರು ಏನಾನ ನೋಡ್ತಾ ಇದ್ರೆ ಅದೂ ಈ ನಮ್ಮ ತಾಯಿಯವ್ರ ನ್ಯೂಸ್ಗಳ್ದು ಅದು ಇದುಗಳು ಜಾಸ್ತಿ ನೋಡ್ತಾ ಇದ್ರೆ ಯಾವ್ದಾನ ಹಾಡುಗಳಿದ್ರೆ ಆಕ್ರಮ ಅಂತ ಇದ್ದೆ ಅಷ್ಟೇನೆ. ಪೇಪರು ಮನೆಗೆ ಬರ್ತಾಯಿತ್ತು, ಯಾವ್ದಾನ ಒಂದು ಬ್ರೀಫಾಗಿ ನೋಡೋದು ಪೇಪರ್ನ, ಅದು ಅಷ್ಟೇ ಅಣ್ಣ. ಅದ್ರಲ್ಲಿ ರೈತರ ಬಗ್ಗೆ ಅಥವಾ ತಳಿಗಳ ಬಗ್ಗೆ ಇದ್ರೆ ಇನ್ನು ಜಾಸ್ತಿ. ಹೌದು ಹೌದು ಅಷ್ಟೇ. ಅಂಡ್ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಅಮ್ಮ ಏನು ಫಸ್ಟ್ ಸಿಕ್ಕಿದಾಗ? ಯಾಕಂದ್ರೆ ನಿಮ್ಗೆ ಅಮ್ಮ ಒಂದು ಮನೆ ಒಳಗಡೆ ಬಂದ ನಮ್ಮ ಅಮ್ಮಗೆ ಸ್ಟಾರ್ಟಿಂಗ್ ಹೌದು ಇಲ್ಲ ಗೆಲ್ಬೇಕಾಗಿತ್ತು ನೀನೆ ಅಂತ ಒಂದು ಬೇಜಾರಿತ್ತು. ನಾನು ಹೇಳ್ದೆ ಅಮ್ಮ ಗೆದ್ದಿದ್ದೀನಿ ಬಾಮ್ಮ, ಏನು ಬೇಜಾರು ಬೀಳ್ಬೇಡ ಅಂದೆ. ಇವಾಗ ನಮ್ಮಮ್ಮ ನಾರ್ಮಲ್ ಆಗಿ ತಗೊಂಡ್ರು, ಅದನ್ನ ಖುಷಿ ಐತೆ. ಆಮೇಲೆ ಹೊರಗಡೆ ಬಂದ್ಮೇಲೆ ಅವ್ರು ಫೇಸ್ ಮಾಡಿರೋ ಕೆಲವೊಂದು ಸಿಚುವೇಶನ್ಸ್ ಎಲ್ಲ ತುಂಬಾ ನನಗೆ ಇದಾಯ್ತು. ಯಾವ ರೀತಿ ಅಂತ ಇಲ್ಲ, ನನ್ಗೆ ನಡೆದಿರೋ ಇವಾಗ ಮಗನಿಗೆ ಆಗೋ ತೊಂದರೆ ತಾಯಿಗೆ ಬೇಜಾರಿರಲ್ಲಣ್ಣ. ಆ ಟೈಮಲ್ಲಿ ಬೇರೆ ಎಲ್ಲೆಲ್ಲಿಂದನೋ ಬಂದು ನಾವಿದ್ದೀರಕ್ಕ ನೀವೇನು ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳಿ ನಿಂತ್ರಲ್ಲ, ನಾನು ಸಂಪಾದನೆ ಮಾಡಿರೋ ಜನ ನನಗೆ ಫುಲ್ಲು ಖುಷಿ ಅಣ್ಣ. ಅಂಡ್ ಕಿಚ್ಚ ಅವ್ರ ಜೊತೆ ಸುಮಾರು 3.5 ತಿಂಗಳು ಎವ್ರಿ ವೀಕೆಂಡ್ ಅಲ್ಲಿ ನೋಡ್ತಾ ಇದ್ರಿ, 2 ದಿನ. ಅದರಿಂದ ನೋಡಿದಾಗ ಪಂತು ಅವರೇ ಅಂತ ಪ್ರೀತಿಯಿಂದ ನಿಮ್ಗೆ ಕರೆದಾಗ ಕೆಲವೊಂದು ವಿಷಯಗಳು ಅವ್ರು ನಿಮ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಗ ಹೌದು. ಇಲ್ಲ, ಸುದೀಪ್ ಅಣ್ಣ ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ವರೆಗೂ ವರ್ತೂರವ್ರೆ ಅಂತೇನೆ ಕರಿತಾ ಇದ್ರು. ಆಮೇಲೆ ಅವ್ರಿಗೆ ಎಲ್ಲರೂ ಹೇಳ್ತಾರೆ, ಇವಾಗ ಕೆಲವರು ಸುದೀಪ್ ಅಣ್ಣಂದು ಎಲ್ಲಿನೂ ರೈತರ ಪರ ಅನ್ನೋದು ಬಂದಿಲ್ಲ ಈ ಹೊರಗಡೆ. ನಾನು ಹೇಳ್ತೀನಿ ಅವರು ರೈತರ ಪರ ಇದ್ದಾರೆ, ತುಂಬ ಕಾಳಜಿ ತೋರಿಸ್ತಾರೆ. ನನಗೆ ಅವ್ರು ಕೊಟ್ಟಿರೋ ಗೌರವಕ್ಕೆ ನಾನು ಅವ್ರನ್ನ ನಮ್ಮ ರೇಸಲ್ಲಿ ಕರೆದು ಅವರು ರೈತರ ಪರ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ನನ್ನ ಆಸೆ. ಅವ್ರನ್ನ ರೈತರ ಪರ ಅವರು 100% ಅವರೇ ಹಣ ಹಿಂಗೆ ಬರಬೇಕು ಅಂದಿದ್ದಷ್ಟೇ. ಯಾವಾಗ ಬರ್ತೀನಿ ಅಂದರು, ಖುಷಿ ಆಯ್ತಣ್ಣ. ಆ್ಯಂಡ್ ಇನ್ನೊಂದು, ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಂದಾಗಬೇಕು ಅನ್ನೋದು ಅವಾಗಿಂದ ಅಭಿಮಾನಿಗಳ ಆಸೆ. ಮೊನ್ನೆ ಸುದೀಪ್ ಸರ್ ಕೂಡ ಟ್ವಿಟರ್ಲ್ಲಿ ಹಾಕೊಂಡಿದ್ರು, ಯಾರೋ ಒಬ್ರು ಅಭಿಮಾನಿಗಳು ಕೇಳಿರೋ ಪ್ರಶ್ನೆಗೆ, ಸರ್ ಯಾವಾಗ ಒಂದಾಗ್ತಿದ್ರೆ, ಯಾಕೆ ಒಂದಾಗ್ತಿಲ್ಲ, ಏನಾಗಿದೆ ಅಂದರೆ ನಮಗೂ ಗೊತ್ತಿಲ್ಲ, ಸಮಸ್ಯೆ ಏನು ಅಂತ ಹುಡುಕ್ತಾ ಇದ್ದೀವಿ ಅನ್ನೋ ಥರ. ಸೊ ನೀವೇನು ಹೇಳ್ತೀರಾ? ಅದು ಅಣ್ಣವ್ರ ಕೈ ಗೊತ್ತಿರಬೇಕು, ನಾವು ಏನು ಹೇಳೋಣ. ಅವರು ಒಂದಾದರೆ ನೋಡೋಕೆ ಚಂದ, ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅವರೇ. ಥ್ಯಾಂಕ್ಸ್. ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಜೈ ಹಳ್ಳಿಕಾರ್ ಹಿಂಗೆ ಇರಲಿ, ನಿಮ್ಮ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ. ನಿಮ್ಮಿಂದ 4 ಜನಕ್ಕೆ ಒಂದು ಇನ್ಸ್ಪೈರ್ ಆಗಲಿ, ಅವ್ರಿಗೆ ಸ್ಫೂರ್ತಿ ಆಗಲಿ. ನಿಮಗೆ ಅವತ್ತಿನ ಕಾಲದಲ್ಲಿ ಏನು ಸಿನಿಮಾಗಳು ನೋಡಿ ರೈತರುಗಳು ಜಾಸ್ತಿ ಆದರೆ ನಿಮ್ಮಿಂದ ಸಿಟಿಲಿರೋರು ವಾಪಸ್ ಬಂದ್ಬಿಟ್ಟು ಹಳ್ಳಿ ಜೀವನ. ಆಮೇಲೆ ಹಳ್ಳಿಕಾರ್ ಬಗ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಅಣ್ಣ. ಕೆಲವೊಬ್ರು ಇವಾಗ ರಿಯಲ್ಲು ನಾವೇ ನಮ್ಮದೇ ಅಂತಾರೆ. ನಾನು ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾನು ಒಳಗಡೆ ಇದ್ದವಾಗ ಕೆಲವೊಂದು ಕಾರ್ಯಕ್ರಮಗಳು ನಿಂತವೆ ಹಳ್ಳಿಕಾರ್ದು. ಇವಾಗ ಅವರು ರಿಯಲ್ ಅವರು ಅಂತ ಹೇಳೋರು ಯಾಕೆ ನಡೆಸಬಾರ್ದು? ಊರಿನಲ್ಲೂ ಒಂದೊಂದು ಹಳ್ಳಿಕಾರ್ ಶೋಗಳು ಇರ್ಬೋದು, ಹಳ್ಳಿಕಾರ್ ರೇಸ್ಗಳಿರ್ಬೋದು, ಯಾಕೆ ಮಾಡಬಾರ್ದು? ನಾನು ಹೇಳೋದು ಅರ್ಥ ಆಯ್ತಣ್ಣ. ಏನು ಫಲಗಳು ಭಗವಂತನು ಕೊಡ್ತಾನೆ, ನಾವು ಕಷ್ಟ ಬೀಳ್ಬೇಕು ಅಷ್ಟೇ. ಈ ಬೆಂಗಳೂರಲ್ಲಿ ನಾನು 2 ವರ್ಷದಿಂದ ಕಡಲೆಕಾಯಿ ಪರಿಸೆ ಮಾಡಿಕೊಂಡು ಓರಿಗಳನ್ನ ಕರೆಸಿ ಮಾಡ್ತಾಯಿದ್ದೆ, ಬೀಜದೋರಿಗಳು. ಈ ವರ್ಷ ಮಾಡೋಕ್ಕಾಗಿಲ್ಲ. ಇವಾಗ ಅದೂ ನಿಲ್ಲಿಸಲ್ಲ, ಆದ್ರೂ ಮಾಡಿಸ್ತೀನಿ. ಬೆಂಗಳೂರಲ್ಲಿ ಕಡಲೆಕಾಯಿ ಪರಿಸೆದು ನಿಂತೋಗಿತ್ತು, ಅದೇ ಹುಡುಗರು ನಿಕ್ಕೊಂಡು ಇನ್ನೂ ಈ ಸಹಾಯಕ್ಕೆ ಯಾರನ್ನ ಬಂದರೆ ಸರಿ, ನೀವು ಮೀಡಿಯಾದವ್ರು ಬನ್ನಿರಿ, ಒಂದು ನೋಡ್ರಿ ಎಂತೆಂಥ ಓರಿ ಸಾಕಿರೋರು ಅವರೇ. 2 ಕೊಂಬಿಕ್ಕೊಂಡಿರ್ತಕ್ಕಂಥ ನಿಜವಾದ ಹುಲಿಗಳನ್ನ ತೋರಿಸ್ತೀನಿ ನಾನು. ಅಂದರೆ ಆ ಮಟ್ಟಕ್ಕೆ ಅಗ್ರೆಷನ್ ಇರ್ತಕ್ಕಂಥ ಓರಿಗಳು ನೋಡ್ರಿ, ಅಂಥವ್ರಿಗೆ ಪ್ರೋತ್ಸಾಹ ಮಾಡಿರಿ. ಆಮೇಲೆ ರೇಸ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಬಂದು ಸಹಕರಿಸಿ. ಖಂಡಿತ ಈ ಮುಖಾಂತರ ಹಳ್ಳಿಕಾರರು ಎಲ್ಲ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಎಲ್ಲ ಯೂತ್ಸ್ಗೂ ಇದೊಂದು ಇನ್ಸ್ಪೈರಿಂಗ್ ಆಗಲಿ ಅಂತ ನಾನು ಬಯಸ್ತೀನಿ. ರಿಯಲ್ ಆಗಿ ಅಂತ ಅಂದ್ರಲ್ಲ ನೀವು, ಅಂದರೆ ನಾನು ಒಳಗಡೆ ಇದ್ದಾಗ ಕೆಲವೊಂದು ಏನು ಹೇಳ್ತೀನಿ ಅಂತಂದ್ರೆ ಅಣ್ಣ, ಸೊಳ್ಳೆ ಕೂಡ ಕಂಪೇರ್ ಮಾಡಿದ್ರೆ ಅದಕ್ಕೂ ದೇವ್ರು 7 ದಿನ ಟೈಮ್ ಕೊಟ್ಟಾಗ ರಕ್ತ ಇರತ್ತೆ, ಅದಕ್ಕೂ ಕಂಪೇರ್ ಮಾಡಲ್ಲ ನಾನು.
ಹೆಸ್ರುಗಳಂತೂ ಇನ್ನೂ ಹೇಳಲ್ಲ ಪಾಪ ಇವು ಕಾಯ್ಕೊಂಡವೆ ಪುಟ್ಟಾಗ್ಲು ಹೇಳ್ತಾರೇನೋ ಯಾವ್ದಾದ್ರು ಇರಲ್ಲ ಅಂತ ತಪ್ಪೆಲ್ಲ ಮಾಡಲ್ಲ ನಾನು. ಯಾಕಂತಂದ್ರೆ ಒಂದು ಡೈಮಂಡ್ ನ ಕಟ್ ಮಾಡ್ಬೇಕಂದ್ರೆ ಅದು ಇನ್ನೊಂದು ಡೈಮಂಡೇ ಬರ್ಬೇಕು. ನಾನು ಡೈಮಂಡ್ಗಳಿಗೆಲ್ಲ ಸಿಕ್ಕೈತೆ ಏನ್ ಉತ್ತರ ಅನ್ನೋದು. ಅದಕ್ಕೋಸ್ಕರ ಅಂತ ತುಚ್ಚು ಮನಸ್ಸಿಂದ ಹೆಸರು ಹೇಳಲ್ಲ, ಅವುಗಳು ನಾನು ಹೈಲೈಟು ಮಾಡಲ್ಲ. ಅವುಗಳು ಎಲ್ಲೆಲ್ಲ ಅವಕ್ಕೆ ಏನೇನು ಸಿಕ್ಕಬೇಕೋ ಅದು ಸಿಗ್ತಾ ಇರ್ತದೆ. ಆಲ್ರೆಡಿ ಸಿಕ್ಕೈತೆ ಕೆಲವಕ್ಕೆಲ್ಲನೂ. ಇನ್ನೊಂದು ನಾನು ಏನು ಹೇಳ್ತೀನಿ ಅಂತಂದ್ರೆ, ಭಗವಂತನ ಕೆಡಿಸ್ಬೇಕು, ನಾವು ಕೆಡಬೇಕು. ನೀನೇನಾದರೂ ಮಾಡಬೇಕು ಅಂತಿದ್ರೆ ಅದು ನೀನು ಹಾಳಾಗಿ ಹೋಗ್ಬೇಕ. ಈ ಜ್ಯೋತಿ ಎಲ್ಲರ ಆತ್ಮದಲ್ಲೂ ಒಂದು ಜ್ಯೋತಿ ಇರ್ತೈತೆ. ಆತ್ಮ ಜ್ಯೋತಿ ಇನ್ನೊಬ್ರನ್ನ ಸುಡ್ಬೇಕಂತ ಹೋದ್ರೆ ಫಸ್ಟ್ ಸುಡೋದು ನಮ್ಮನ್ನ. ಆಯ್ತಾ? ನಾನು ಸಪ್ಲಾಮನ್ ಕರ್ಪೂರ ಅನ್ಸ್ಬೇಕಂತಿದ್ದೀನಿ ಅಣ್ಣ. ಯಾಕಂತಂದ್ರೆ ಕೆಲವೊಂದು ನಾ ಇಲ್ದಿದ್ದಾಗ ಮಾತಾಡಿರೋ ಮಾತುಗಳಿಗೆ ಕೆಲವೊಂದು ಇದಕ್ಕೆಲ್ಲ ನಾನು ಉತ್ತರ ಸಪ್ಲಾಮನ್ ಕೊಡಬೇಕು. ರೇಸಲ್ಲಿ ಸಪ್ಲಾಮನ್ ಕರ್ಕೊಂಬಂದೆ ನಾನು ಮಾಡೋದು ಯಾವಾಗೂ. ಈ ಸಲ ಸಪ್ಲಾಮನ್ ದಿನ್ನೇನಲ್ಲೇನೆ ರೇಸ್ ಮಾಡಬೇಕು ಅಂತ ಕೊರ್ನಳ್ಳಿನಲ್ಲಿ ಬಂದು ಎಲ್ಲರೂ ಸಹಕಾರ ಮಾಡ್ರಿ. ಜೈ ಹಳ್ಳಿಕಾರ್. ಅದೊಂದು ಕೇಳಿದ್ರೆ ರಿಯಲ್ ಅಂದ್ರೆ ಈ ಬೇರೆಯವರು ನಾವು ಹಳ್ಳಿಕಾರನ ಸ್ಟಾರ್ಟ್ ಮಾಡಿದ್ದು ಶುರು ಮಾಡಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ ಅಂತ ನೀವು ಹೇಳ್ತಾ ಇರೋದಲ್ವಾ? ಕೆಲವ್ರು ಹೇಳ್ಕೊಂಡಿದ್ರಂತೆ. ನಾನು ಅದು ಇಂಥವ್ರು, ನಾನು ಅವ್ರ ಹೆಸರುಗಳಂತೂ ಹೇಳಲ್ಲ, ಮಾಡೋವ್ರಂತೆ. ಅದೇ ಎಲ್ಲ ಅಂತೆ ಕಂತೆಗಳೇನೇನೆ. ಆ ಅಂತೆ ಕಂತೆಗಳನ್ನ ಕಂತೆ ಕಟ್ಟಿ ಮೂಟೆ ಕಟ್ಟಿ ಅದನ್ನ ಎತ್ತು ಬಿಸಾಕ್ಬೇಕು. ಎಲ್ಲಾರು ಆಗಿದ್ರೆ ಹಳ್ಳಿಕಾರ್ ಸಂತೋಷ ಅಂತ ಯಾಕೆ ಬರ್ತಾ ಇತ್ತು? ಬಿಗ್ ಬಾಸ್ಗೆ ಯಾಕೆ ವರ್ತೂರ್ ಸಂತೋಷ ಹೋಗ್ಬೇಕಾಗಿತ್ತು? ಎಲ್ಲರನ್ನು ತಕೊಂಡೋಗ 16 ಜನನ ಮೋಸ್ಟ್ಲಿ ಎಲ್ಲ ಹಳ್ಳಿಕಾರ್ಗಳೇ ನಾನು ಹೇಳ್ತಾ ಇರೋದು. ಎಷ್ಟೊಂದು ಜನ ಇದ್ದಿದ್ರೆ. ಹೌದು, ನಾನು ಹೇಳ್ತಾ ಇರೋದಣ್ಣ. ಉತ್ತರ ನೋಡ್ರಿ ನಿಮ್ಮ ಬಾಯಲ್ಲೇ ಬರ್ತಾ ಇದೆ ಅಂದ್ರೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗೈತೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಅರಿಯೋ ನೀರು ದೊಣ್ಣೆ ನಾಯಕ್ ನಪ್ಪನೆ ಇಲ್ಲ, ಸಮುದ್ರ ಇದು. ನಾವು ಒಂದೂರಲ್ಲಿ ಮೆರವಣಿಗೆ ಮಾಡಿದ್ರೆ 10 ಊರಲ್ಲಿ ಮೆರವಣಿಗೆ ಮಾಡಕ ಅವಕಾಶ ಐತೆ. ಬೇಡ ಅಂತ ಯಾರು ಹೇಳಲ್ಲ. ಹೇಳ್ತಾರಣ್ಣ, ನಾನು ಹೇಳೋದು ಅರ್ಥ ಮಾಡಿದೆ. ಇವತ್ತು ಮೀಡಿಯಾದವರೇ ಆಗ್ಲಿ, ಫಸ್ಟ್ ಒಂದೇ ಒಂದು DD1 ಇತ್ತು, ಇವಾಗ ಸಾವಿರಾರು ಮೀಡಿಯಾಗಳಾಗೈತೆ. ನೀವು ಮಾಡೋ ಸ್ಟೋರಿ, ನೀವು ಮಾಡೋ ನ್ಯೂಸ್ ನಿಮ್ದು, ಅವ್ರು ಮಾಡೋದು ಅವ್ರದ್ದು. ಯಾರಿಗಾದ್ರೂ ಕಮ್ಮಿ ಆಗೈತಾ? ಏನು ಇಲ್ವಲ್ಲ, ಇನ್ನ ಜಾಸ್ತಿನೇ ತಾನೇ ಐತೆ. ಹಂಗೆ 6 ಕೋಟಿ ಜನ ಒಂದೇ ಕಡೆ ನೋಡಲ್ಲ. ಅವ್ರಿಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲ ಕಡೆ ನೋಡ್ತಾರೆ. ಅಲ್ಲಣ್ಣ, ನೀವು ಕೊಡೋ ನಮಗೆ ಎಲ್ಲೆಲ್ಲಿ ತಲುಪ್ಸಕ್ಕಾಗುತ್ತೋ ತಲುಪಿಸ್ತಾ ಹೋಗ್ಬೇಕು. ಅಲ್ಲ, ಯಾಕಂದ್ರೆ ಈ ಒಂದ್ ಚಾನಲ್ ಮೇಲೆ ಇನ್ನೊಂದ್ ಚಾನಲ್ ಇನ್ನೊಂದು ಹೇಳ್ಕೊಂಡಿದ್ರೆ ಏನ್ ಬರಲ್ಲ. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ಯಾವ ಸುದ್ದಿ ಮಾಡ್ಬೇಕು, ನಮ್ ಚಾನಲ್ ಮುಂದೆ ಬರಕ್ ಅನ್ನೋದ್ರ ಮೇಲೆ ಇರ್ಬೇಕು. ಬಿಟ್ರೆ ಆ ಚಾನಲ್ ಅವ್ನ ಏನ್ ಮಾಡ್ದ, ಈ ಚಾನಲ್ ಅವ್ನ ಏನ್ ಮಾಡ ಹಂಗ ಕಚ್ಚಾಡೋದು ಬೇಡ. ನನ್ ಹಳ್ಳಿಕಾರಲ್ಲಿ ನಾನು ಹೇಳೋದು, ನಾವು 1 ಮಾಡ್ತಾ ಇದ್ವಿ, ನೀವು 10 ಮಾಡ್ರಿ. ನಾನು ಹೇಳೋದು ಅರ್ಥ ಆಯ್ತಾ? ಆಟೋಮೆಟಿಕ್ ಆಗಿ ರೆಕಗ್ನೈಸೇಷನ್ ಅದೇ ಬರಲ್ಲ. ಒಟ್ಟಿಗೆ ಸೇರ್ಕೊಳ್ಳಿ, ಎಲ್ಲರೂ ಅಯ್ಯೋ ಅಂತ ನಾವ್ ಒಟ್ಟಿಗೆ ಹಾಕೊಂಡ್ಬಿಟ್ರೆ ನನ್ನನ್ನ ಹಾಳು ಮಾಡಿ ಬಿಡ್ತಾರೆ. ಇವಾಗೇನೇನೆ ಸೂಟ್ ಕೇಸ್ಗಳಲ್ಲಿ ಬಂತಂತೆ ಕೆಲವೊಂದು ಅಕೌಂಟ್ಗಳಿಗೆ ಹೋದ್ಸಲಿ ರೇಸ್ ಮಾಡಿದಾಗ ಅಂತ ಹೇಳಿದ್ರು. ಹೋದ್ಸಲಿ ರೇಸ್ ಮಾಡಿದಾಗ ಕೂಡ ಮೈಗೆ ಎತ್ಕೊಂಡೋಗಿ ಕೊಡ್ರಪ್ಪ, ಯಾರಾದ್ರು ಕೊಟ್ಟಿರೋರು ಹೇಳ್ರಿ ಅಂತ ಕೆಲವೊಬ್ರು ಕೊಟ್ಟಿರೋರು ಹೆಸರುಗಳು ಹೇಳಿ ನಾನು ಹೇಳಿದೀನಿ. ನಮ್ ಸಹಾಯ ಮಾಡಿರ್ತಕ್ಕಂಥ ಪುಣ್ಯಾತ್ಮನ ನಾವು ಮಾಡಿರೋರು ನಾವು ನೆನ್ಸ್ಬೇಕಣ್ಣ. ಮಾಡ್ದಿರ ಇರೋರ್ದು ಹೇಳಕ್ ಆಗ್ತದ? ಇವಾಗ ಯಾರ ಅವ್ರಿಗೆ ಇಷ್ಟ ಬಂದಂಗೆ ಅಲ್ಲಿ ಬಳಸ್ಕೊಂಡು ಬಂದಾಗ ವೇದಿಕೆನ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಕೋಪಗಳನ್ನ ಕೆಲವೊಬ್ರು ಇಟ್ಕೊಂಡು ಏನೇನೋ ಮಾಡಕ್ ಹೋದ್ರು. ಉತ್ತರ ಎಲ್ರಿಗೂ ಸಿಕ್ಕೈತಾನೆ ಅಣ್ಣ. ನಾನು ಎಲ್ರ ಮನಸ್ಸನ್ನು ಗೆದ್ದಿದ್ದೀನಿ ತಾನೆ. ನಾನು ನಾಟಕ ಆಡ್ಕೊಂಡಿದ್ರೆ ವರ್ತೂರ್ ಸಂತೋಷ ಅಲ್ಲ. ಇವತ್ತು ನೀವು ನೋಡ್ಬೋದು ಜನ ಹೆಂಗೆ ಬರ್ತಾವ್ರೆ ಹೋಗ್ತಾವ್ರೆ. ನಾನು ಹೋಗಕ್ಕಿನ್ನ ಮುಂಚೆನೂ ಹಿಂಗೆ ನಾನು ಮಾತಾಡ್ತಾ ಇದ್ದಿದ್ದು, ಇವಾಗ ಹಂಗೆ ಮಾತಾಡ್ತಾ ಇದ್ದೀನಿ. ಏನಾನ ಬದಲಾವಣೆ ಇದ್ರೆ ಜನನೇ ಹೇಳ್ಬೇಕಷ್ಟೇ, ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಒಳ್ಳೇದಾಗ್ಲಿ. ಹೊರಗಡೆ ಬಂದಿದ್ದೀರಾ, ಇವಾಗ ಸಕ್ಸಸ್ ನ ಎಂಜಾಯ್ ಮಾಡಿ, ಜನರು ಪ್ರೀತಿನ ಎಂಜಾಯ್ ಮಾಡಿ, ಬೇರೆದೆಲ್ಲ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇಸ್ ಬಗ್ಗೆ ಯೋಚನೆ ಮಾಡಿ. ನಂದು ಅಣ್ಣ, ನಾನು ಅದಕ್ಕೆ ಹೇಳಿದ್ದು, ಅವ್ರ ಹೆಸರುಗಳು ಎತ್ಕೊಂಡ್ರೆ ಅವ್ರ ಮೇಲೆ ನಾನು ಕಾನ್ಸಂಟ್ರೇಷನ್ ಕೊಟ್ಟಂಗ. ನೀವೇ ಹೇಳ್ತೀರಾ ಇಗ್ನೋರ್ ಅಂತೀರಾ, ಇಗ್ನೋರ್ ಮಾಡಿ ಅಷ್ಟೇ. ಇಟ್ಸ್ ಬೆಟರ್ ಟು ಇಗ್ನೋರ್ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ. ಆಕ್ಚುಲಿ ಥ್ಯಾಂಕ್ ಯು. ಸೊ ನೋಡಿದ್ರಿ ವೀಕ್ಷಕರೇ, ಇದಾಗಿತ್ತು ವರ್ತೂರ್ ಸಂತೋಷ್. ನೀವೇ ಇಷ್ಟಪಟ್ಟು ಓಟ್ ಹಾಕಿ ಅಭಿನಂದನೆ ಮಾಡಿರೋ ವರ್ತೂರ್ ಸಂತೋಷ್ ಅವರ ಮಾತುಗಳು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.